ಮಾಮೂಲಿ ಸ್ವಚ್ಛತೆ ಮತ್ತು ಅಭಿವೃದ್ಧಿ ಮಾಮೂಲಿ ಪಂಚಾಯತಿಲಿ ಏನಂದರೆ ಸ್ವಚ್ಛತೆ ಕಾರ್ಯಕ್ರಮ ನೀರಿರ್ಬೋದು ಮಾಮೂಲಿ ಅಲ್ಲಿ ಅಭಿವೃದ್ಧಿ ಕಾರ್ಯಗಳು ಏನೇನಿತ್ತು ಅದೆಲ್ಲ ಇದನ್ನ ಮಾಡೋದು ಮತ್ತು ಅಲ್ಲಿಂದ ಬಂದು ಈ ಖಾತ ಮತ್ತು ಅಲ್ಲಿಂದ ಬಂದು ನೀರಿನ ವ್ಯವಸ್ಥೆ ಮತ್ತು ಲೈಟಿನ ವ್ಯವಸ್ಥೆ ಅವನ್ನೆಲ್ಲ ತೋರಿಸ್ಕೊಂಡು ಎಲ್ಲ ಈಗ ನರೇಗಾ ಕಾಮಗಾರಿ ಅಭಿವೃದ್ಧಿ ಪ್ರಗತಿಗೆ ಏನಾದರೂ ಶ್ರಮಿಸಬೇಕು. ಇದು 2025ನೇ ಸೋಮವಾರ ಐತಿಹಾಸಿಕ ದಿನ ಅಂತ ನಾನಾದರೂ ಭಾವಿಸ್ತಾ ಇದ್ದೀನಿ. ಕಾರಣ ಏನಪ್ಪ ಅಂತಂದರೆ ಮಂಗಳ ಗೋವಿಂದಪ್ಪನವರ ರಾಜೀನಾಮೆಯಿಂದ ಸಾತ್ನೂರು ಪಂಚಾಯಿತಿ ಅಧ್ಯಕ್ಷ ಸ್ಥಾನ ತೆರವಾಗಿತ್ತು. ನಾವೆಲ್ಲರೂ ಸಹ ಕೂತ್ಕೊಂಡು 13 ಜನ ಎಲ್ಲರೂ ಕೂಡ ಕೂತ್ಕೊಂಡು ತೀರ್ಮಾನ ಮಾಡಿದಾಗ ನಂದೀಶ್ವರವರೇ ಸೂಕ್ತವಾದ ಅಭ್ಯರ್ಥಿ ಅಂತ ನಾವೆಲ್ಲರೂ ಪರಿಗಣಿಸಿ ಈ ದಿವಸ ನಂದೀಶ್ವರವರನ್ನು ಅಂದರೆ ನಮ್ಮ ತಮ್ಮ ಅಂತ ಹೇಳ್ಕೊಳ್ಳೋಕೆ ಇಚ್ಛೆ ಪಡ್ತೀನಿ. ಏಂತಕಪ್ಪ ನಮ್ಮ ತಮ್ಮ ಅಂತ ಬಳಸ್ತೀವಿ ಅಂತ ಅಂದರೆ ಇಲ್ಲಿ ಎಲ್ರಿಗಿನ್ನ ಅತಿ ಕಿರಿಯ ವಯಸ್ಸಿನವರು ಅಂತ ಅಂದರೆ ನಂದೀಶು. ಆದರೂ ಜವಾಬ್ದಾರಿ ಕೊಟ್ಟರೆ ಅತಿ ಇದರಿಂದ ನಿಭಾಯಿಸ್ಕೊಂಡು ಹೋಗ್ತಾರೆ ಅಂತ ಅನ್ನೋ ಒಂದು ವಿಶ್ವಾಸ ಇಟ್ಕೊಂಡು ಅವ್ರಿಗೆ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ದೀವಿ. ಮುಂದಕ್ಕೆ ಪ್ರತಿಯೊಂದು ಊರಿನಲ್ಲಿ ಸ್ವಚ್ಛತೆ ಕಾರ್ಯ ಇರ್ಬೋದು, ನೀರಿನ ಸಮಸ್ಯೆ ಇರ್ಬೋದು, ಈ ಖಾತೆಗಳು ಇರ್ಬೋದು, ಪಂಚಾಯಿತಿ ಅಭಿವೃದ್ಧಿ ಏನು ನಮ್ಮ ಶಾಸಕರು ನಮ್ಮ ಮಾಗಡಿ ತಾಲೂಕಿನ ಶಾಸಕರು ಬಾಲಕೃಷ್ಣವರ ಅನುದಾನದಲ್ಲೇ ತಂದು ಕೆಲಸ ಮಾಡಬೇಕು ಅಂತ ನಂದೀಶ್ವರವ್ರಿಗೆ ಮೂಲಕ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಹೆಚ್ಚಿನ ನಾಯಕರು ನಮ್ಮ ಶಾಸಕರಾದಂಥ ಬಾಲಣ್ಣ ಹಾಗೂ ತಮ್ಮಾಜನವರ ಆದೇಶ ಮೇರೆಗೆ ನಮ್ಮ ಭಾಗದ ಕೊಂಡಳ್ಳಿ ಗ್ರಾಮದ ನನ್ನ ಹಿತೈಷಿಗಳು ಹಾಗೂ ನಮ್ಮ ನಾಯಕರಾದ ಬಲರಾಮಣ್ಣವರ ಮಗ ಇವತ್ತು ನಂದೀಶ್ವರನ ಮಾಡಬೇಕು ಅಂತ ತಮಾಜಿ ಹೇಳಿದ್ರು, ಬಾಲಣ್ಣ ಹೇಳಿದ್ರು. ಅದರಂತೆ ನಮ್ಮ ಎಲ್ಲ 13 ಜನ ಮೆಂಬರ್ಗಳ ಒಮ್ಮತದಿಂದ ಇವತ್ತು ಅವರು ಅವಿರೋಧವಾಗಿ ಆಯ್ಕೆಯಾಗಿ ಮಾಡಿದ್ದೀವಿ ಅಧ್ಯಕ್ಷರಾಗಿ. ಸಹಕರಿಸಿದಂಥ ಎಲ್ಲ ನಮ್ಮ 13 ಜನ ಚುನಾಯಿತ ಪ್ರತಿನಿಧಿಗಳು ಹಾಗೂ ಎಲ್ಲ ಗ್ರಾಮಸ್ಥರಿಗೆ ಧನ್ಯವಾದ ತಿಳಿಸ್ತೀನಿ. ನಂದೀಶ್